ಖುಷಿ ಇದೆ. ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿದ್ದು. ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸೋದು, ನಮ್ಗೆಲ್ರಿಗೂ ಗೊತ್ತು, ಯಾಕಂದ್ರೆ ನೀವು ಇದೇ ಉದ್ದಿಮೆಯ ಪಾಲುದಾರರಾಗಿದ್ದರಿಂದ ನಿಮ್ಗೆಲ್ರಿಗೂ ಗೊತ್ತು ಕನ್ನಡ ಸಿನಿಮಾಗಳಿಗೆ ಎಷ್ಟು ಮಾರ್ಕೆಟ್ ಇದೆ, ಇಲ್ಲಿ ಬಂಡವಾಳ ಹೂಡುವಂಥವ್ರಿಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಇವಾಗ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ಸಹ ಹಠ ಹಿಡಿದು ಮಾಡ್ತೀವಿ ಸಿನಿಮಾ ಅಂತ ಹೇಳೋದಲ್ಲ, ಅವರ ಧೈರ್ಯಕ್ಕೆ ನನ್ನ ಸಲಾಮ್. ನಿಜವಾಗ್ಲೂ ನನಗೆ ಖುಷಿ ಅನ್ಸೋದು, ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳು ಮಾಡ್ತಾರೆ, ಬೇರೆ ಅವ್ರನ್ನ ಬಿಟ್ಟುಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ, ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ, ಆ ಹುಚ್ಚಿನಿಂದ ಬರುತ್ತೆ ನಾವು ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಏನೋ ಒಂದು ಕತೆ ಹೇಳ್ಬೇಕು, ಇದ್ರಲ್ಲಿ ಬರೀ ಫೇಮಸ್ ಆಗ್ಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗ್ಲಿಕ್ಕೆ ಸಾಧ್ಯ? ಅಂದ್ರೆ ಫೇಮಸ್ ಅನ್ನೋದಕ್ಕೂ ಒಂದು ಅಳತೆಗೋಲು ಯಾವುದು? ಈಗ ರಜನಿಕಾಂತ್, ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ, ಎಷ್ಟು ಜನ ನಾವು ಅಲ್ಲಿಗೆ ರೀಚ್ ಆಗುತ್ತೆ. ಆದ್ರೂ ಸಹ ನಮ್ಮ ಶ್ರಮವನ್ನ ನಾವು ಬಿಡ್ತಾ ಇಲ್ಲ. ಅದು ನನಗೆ ತುಂಬಾ ಹೆಮ್ಮೆ ಮತ್ತೆ ಖುಷಿ ಕೊಡುವಂತ ವಿಷಯ. ಈ ತರದ ಒಂದು ಕೆಲಸದ ಭಾಗವಾಗಿದ್ದೀನಿ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಕಾಣಿಸಲ್ಲ. ಯಾವ ಕೆಲ್ಸಕ್ಕೆ ಹೋದ್ರೂ ನಿಮಗೆ ನಿಯತ್ತಾಗಿ ಮುಂಚೆ ತರ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ. ಆದ್ರೆ ಸಿನಿಮಾದ ಬನ್ನಿ, ನೀವು ನಿಯತ್ ನೋಡ್ಬೋದು. ಯಾಕಂದ್ರೆ ದುಡ್ಡು ಸಿಗ್ಲಿ, ದುಡ್ಡಿದ್ದು ಅವ್ರಿಗೆ ನಾನಂತೂ ಕೆಲವು ಆಕ್ಟರ್ಸ್ ಇಲ್ಲ ನೋಡಿದ್ದೀನಿ, ಗೊತ್ತಿಲ್ಲ ಈಗಿನ ಜನರೇಷನ್ ಅವ್ರಿಗೆ ಆ ಥರದ ಆಕ್ಟರ್ಸ್ ಕಾಣಿಸ್ತಾರೋ ಇಲ್ಲ, ಯಾಕಂದ್ರೆ ನಾವೇ ಅವರ ಸೀನಿಯರ್ ಜನರೇಷನ್, ನಾವ್ ಆ ಥರ ಇಲ್ಲ. ನಾನ್ ನೋಡಿರೋ ಆಕ್ಟರ್ಗಳು ಸುಮಾರು ಜನ ಶಾರ್ಟಿಗೆ ಬಂದು ಶೂಟಿಂಗ್ ಸ್ಪಾಟಿಗೆ ಬಂದು ತಿಂಡಿ ತಿಂತಾರಲ್ಲ, ಯಾಕೆ ತಿಂಡಿ ತಿಂದಿಲ್ಲ ಅಂತ ಕೇಳಿದ್ರೆ ಇಲ್ಲ ಶಾರ್ಟಿಗೆ ಕರೆದಿಲ್ಲ ಇನ್ನ ಅಂತ. ನಿಜವಾಗ್ಲೂ ನನಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತದೆ, ಒಂಥರ ರೋಮಾಂಚನ ಆಗ್ತದೆ. ಆ ತರದ ಕಮಿಟ್ಮೆಂಟ್, ಸಿನಿಮಾ ಪ್ರೀತಿ, ನಿಯತ್ತು ಇವೆಲ್ಲ ಇರುವಂತದ. ಇವತ್ತು ದುಡ್ಡೇ ಇಲ್ಲ ಅಂತಂದ್ರು ಸುಮಾರು ಜನ ಬಂದಿಲ್ಲ ಆಕ್ಟ್ ಮಾಡ್ತಾರೆ, ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಇದ್ದಾರೆ. ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂತ ಪ್ರೊಡ್ಯೂಸರ್ ಇದ್ದಾರೆ. ಇವರೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಸಿನಿಮಾ ಆಸ್ ಅ ಪಾರ್ಟ್ ಆಫ್ ಕಲ್ಚರ್, ನಮ್ಮ ಸಂಸ್ಕೃತಿಯ, ನಮ್ಮ ಅಸ್ತಿತ್ವದ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಫಿಲ್ಮ್ ಬಗ್ಗೆ ಮೊದಲದಾಗಿ ಮಾತಾಡ್ಬೇಕು ಅಂತ ಅಂದ್ರೆ, ದ ವೆರಿ ಥಾಟ್, ಒಂದು ಇಂಟ್ರೀಗಿಂಗ್ ಥಾಟ್ ಅದು. ಅಂದ್ರೆ ಒಂದು ಲಾ ಎನ್ಫೋರ್ಸ್ಮೆಂಟ್ ವರ್ಸಸ್ ಮೀಡಿಯಾ, ತುಂಬಾ ಗ್ರಿಪ್ಪಿಂಗ್ ಸ್ಟೋರಿ ಇದೆ. ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ, ಫುಲ್ ದಿಗ್ಗಜರಿದ್ದಾರೆ. ನನಗೆ ಒಂದು ಸ್ಮಾಲ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ, ಕಾಪ್ಸ್ ವೈಫ್, ಹರ್ಷಲ್ ಕೌಶಿಕ್ ಅವ್ರ ವೈಫ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು. ಅಂಡ್ February 7th ಐ ಲುಕಿಂಗ್ ಫಾರ್ವರ್ಡ್ ಟು ದಟ್ ಡೇಟ್. ಯಾಕಂದ್ರೆ ಸಿನಿಮಾ ನಾನು ಫುಲ್ ಆಗಿ ನೋಡಿಲ್ಲ, ನಾನು ನೋಡೋದಕ್ಕೋಸ್ಕರ ಕಾಯ್ತಾ ಇದೀನಿ. ಅಂಡ್ ಐ ಹೋಪ್ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಅಂಡ್ ಐ ವಿಶ್ ಎಲ್ಲರೂ ಸಿನಿಮಾ ಬಂದು ನೋಡ್ತಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋ ಅಂತದಿಲ್ಲ, ರಿವೀಲ್ ಮಾಡುವಂತ ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು. ಬಟ್ ಆಸ್ ಅ ಮೂವಿ ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ, ಆಸ್ ಅ ಟೀಮ್ಸ್ ಎಫರ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಎಫರ್ಟ್. ಅಂಡ್ ಐ ಆಮ್ ಪ್ರಿಟಿ ಶೋರ್ ಎಲ್ಲರೂ ಇದನ್ನ ಥಿಯೇಟರ್ ಬಂದು ನೋಡಿ ಎಂಕರೇಜ್ ಮಾಡಿ ನಮ್ಮ ಟೀಮ್ ನ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಇದ್ದೇನೆ. ಮತ್ತೆ ಈಗ ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕಿಶೋರ್ ಸರ್ ಆಕ್ಚುಲಿ ನಮ್ಮೆಲ್ಲರಿಗೂ ಕಿಶೋರ್ ಸರ್ ಗೊತ್ತು, ಬಟ್ ಕಿಶೋರ್ ಸರ್ಗೆ ನಾನ್ ಗೊತ್ತಿರ್ಲಿಲ್ಲ. ಕಿಶೋರ್ ಸರ್ ಒಂದು ದೊಡ್ಡ ಫ್ಯಾನ್ ನಾನು. ನನ್ನ ಫ್ರೆಂಡ್ ಸಿನಿಮಾದಲ್ಲಿ ಸರ್ ಆಕ್ಟ್ ಮಾಡ್ಬೇಕಾದ್ರೆ ದೇವಕಿ ಸಿನಿಮಾದಲ್ಲಿ ಮಾಡಿದ್ರು ಸರ್. ಅವಾಗ ಅವನ ಹತ್ರ ನೀನ್ ಹೆಂಗಾರು ಮಾಡಿ ಸರ್ ನಾನು ಭೇಟಿ ಮಾಡಿಸ್ಬೇಕು, ನಂಬರ್ ಕೊಡ್ಬೇಕಿಲ್ಲ, ಮಾತಾಡ್ಸಲ್ಲ ಅಂತ ಹೇಳಿ ಡಬ್ಬಿಂಗ್ ಸ್ಟುಡಿಯೋ ಮುಂದೆ ಹೋಗಿ ನಿಂತು ನಂಬರ್ ತಗೊಂಡೆ. ಅವಾಗ ನನಗೆ ಸಿನಿಮಾ ಮಾಡ್ಬೇಕಂತ ಆಸಕ್ತಿ ಇರಲಿಲ್ಲ, ಏನಿಲ್ಲ. ಮುಂದೊಂದ್ ದಿನ ನಾನು ಸಿನಿಮಾ ಮಾಡ್ಬೇಕು ಅಂತಂದ್ರೆ ಸರ್ರಿಗೆ ಒಂದು ಕತೆ ಹೇಳ್ದೆ, ಟೇಕ್ ಆಫ್ ಆಗ್ಲಿಲ್ಲ. ಮುಂದೆ ಈ ಕತೆ ನನಗೆ ಹೊಡೆದಾಗ ಸರ್ರಿಗೆ ನಾನೊಂದು ಸಿನಾಪ್ಸಿಸ್ ಕಳಿಸಿ, ಸರ್ ಈ ಸಿನಿಮಾ ನೀವು ಮಾಡೋದಾದ್ರೆ ನಾನು ಬರೀತೀನಿ ಸರ್ ಅಂತ ಹೇಳಿದೆ. ಸರ್ ಸಿನಾಪ್ಸಿಸ್ ಮಾಡಿ, ಸಿನಾಪ್ಸಿಸ್ ನೋಡ್ಬಿಟ್ಟು ಕತೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಕತೆ ಮಾಡ್ಕೊಂಡು ಹೋದೆ, ಸಿನಿಮಾ ಆಯ್ತು. ಆದ್ರೆ ಸರ್ರಿಗೆ ನಮ್ಮಂತ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ ಮಾಡ್ಬೇಕು ಅನ್ನೋದು ಏನೋ ಅವಶ್ಯಕತೆ ಇಲ್ಲ. ಬಟ್ ಸರ್ ಅದನ್ನ ಟು ಅನ್ ಎಕ್ಸ್ಟೆಂಟ್, ಯಾವ ಎಕ್ಸ್ಟೆಂಟಿಗೆ ಅದನ್ನ ಸಪೋರ್ಟ್ ಮಾಡಿ ಮಾಡಿದ್ರೆ ನಮ್ಮ ಸಿನಿಮಾದಲ್ಲಿ ಇವಾಗ ನೋಡಿದ್ರೆ ಸರ್ ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನಂದ್ರೆ, ನಾನೊಂದು ಕತೆ ತಗೊಂಡೋದಾಗ, ಯಾಕೆ ನನಗೆ ಇದಕ್ಕಿಂತ ಮುಂಚೆ ನಾನು ಎಲ್ಲೂ ವರ್ಕ್ ಮಾಡಿಲ್ಲ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಒಂದು ವರದಿ ಅಂತ ಆಗಿದೆ, ಅದು ಸೈಮಾದಲ್ಲಿ 3 ನಾಮಿನೇಷನ್ಸ್ ಇದೆ, ಅದು ನನ್ನ ಎಕ್ಸ್ಪೀರಿಯನ್ಸ್. ಅದಕ್ಕೆ ಇನ್ನು ಮುಂಚೆ ಚಿಕ್ಕ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಬಟ್ ಈ ಕತೆ ಮಾಡ್ಕೊಂಡು ಹೋಗಾದ್ಮೇಲೆ ಸರ್ ಅದನ್ನ ಫುಲ್ ಆಗಿ ಓದಿ, ಇದ್ರಲ್ಲಿ ಏನೇನ್ ಬೆಟರ್ ಮಾಡ್ಬೋದು, ಇದನ್ನ ಯಾವ ರೀತಿ ನಾವು ಎನ್ಹಾನ್ಸ್ ಮಾಡ್ಬೋದು, ಅಂಡ್ ನಾನು ಇದರಲ್ಲಿ ಯಾವ ರೀತಿಯಾಗಿ ಭಾಗಿಯಾಗ್ತೀನಿ, ಇದು ಎಲ್ಲದನ್ನು ಸರ್ ಲೈಕ್ ಅಂದ್ರೆ ಸರ್ರಾಗೆ ನಮಗೆ ತಿಳಿಸ್ಕೊಟ್ರು. ಆಮೇಲೆ ನಾನು ಸರ್ ಏನೊಂದು ಇದಲ್ಲ ನಮ್ಮಂದ್ರೆ ಸರ್ರಿಂದ ಡೇಟಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಬಿಕಾಸ್ ಹೋಲ್ ಇಡೀ ಸಿನಿಮಾ ಸರ್ ಮತ್ತೆ ಹರ್ಷಿಲ್ ಅವ್ರ ಹೆಗಲ್ ಮೇಲೆ ಹಾಕೊಂಡು ಆಗಿರೋವಂಥದ್ದು. ಸರ್ ಡೇಟಿಗೆ ಒಂದು ನಾವು ವೇಟ್ ಮಾಡ್ತಾ ಇದೀವಿ. ಬಿಟ್ರೆ